ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದು 1 ತಿಂಗಳು ಕಳೆದು ಹೋಗಿದೆ. ಈಗಲೂ ಕೂಡ ಟ್ರಂಪ್ ಭಾರತಕ್ಕೆ ಮಿತ್ರನೋ ಅಥವಾ ಶತ್ರುವೋ ಅಂತ ಪ್ರಶ್ನೆ ಕೇಳಿದ್ರೆ ಯಾರಿಗೂ ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಒಂದೇ ಪ್ರೆಸ್ ಮೀಟ್ನಲ್ಲಿ ಟ್ರಂಪ್ ಎರಡೆರಡು ರೀತಿಯಾಗಿ ಹೇಳ್ತಾರೆ. ಒಂದು ಪ್ರೆಸ್ ಮೀಟ್ನಲ್ಲಿ ಭಾರತವನ್ನು ಹೊಗಳಿರ್ತಾರೆ, ಅದೇ ಪ್ರೆಸ್ ಮೀಟ್ ಎಂಡ್ ಆಗುವ ಹೊತ್ತಿಗೆ ಅನಗತ್ಯವಾಗಿ ಟ್ಯಾರಿಫ್ ಅನ್ನು ವಿಧಿಸುತ್ತೆ, ಭಾರತ ಟ್ಯಾಕ್ಸ್ ಅಬ್ಯೂಸರ್, ಹೀಗೆ ನಾನಾ ಬಗೆಯ ಹೇಳಿಕೆಯನ್ನು ಕೊಡ್ತಾರೆ. ಅಂದ್ರೆ ಟ್ರಂಪ್ ಅನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಭಾರತಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಒಂದು ಕಡೆ ಹೊಗಳ್ತಾರೆ, ನೈಸ್ ಮಾಡ್ತಾರೆ, ಇನ್ನೊಂದು ಕಡೆ ಬರೆ ಎಳಿತಾರೆ. ಈಗಲೂ ಕೂಡ ಅಂತಹದೇ ಒಂದು ಘಟನೆ ನಡೆದಿದೆ. ಭಾರತದ ಚುನಾವಣಾ ವ್ಯವಸ್ಥೆಯ ಮೇಲೆ ಬೈಡನ್ ಪ್ರಭಾವ ಬೀರೋದಕ್ಕೆ ಯತ್ನ ಮಾಡಿದ್ರು. ಭಾರತದಲ್ಲಿ ಮೋದಿಯವರನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಬೈಡನ್ ಒಂದು ದೊಡ್ಡ ಷಡ್ಯಂತ್ರ ಮಾಡಿದ್ರು ಅಂತ ಟ್ರಂಪ್ ಆರೋಪ ಮಾಡಿದ್ದಾರೆ. ಜೊತೆಗೆ ಮೋದಿ ಸರ್ಕಾರದ ಜೊತೆಗೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡ್ತೀವಿ. ಅಮೆರಿಕದ ಹಣ ಭಾರತಕ್ಕೆ ಯಾಕೆ ಹೋಗಬೇಕು, ಭಾರತದಲ್ಲಿ ಸರ್ಕಾರವನ್ನು ಬದಲಾಯಿಸುವಂತಹ ಉಸಾಬರಿ ಹಿಂದಿನ ಸರ್ಕಾರಕ್ಕೆ ಯಾಕಿತ್ತು, ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನುವ ಹಂತದಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಅಂದರೆ ಭಾರತದ ಸರ್ಕಾರದ ಪರವಾಗಿ ಟ್ರಂಪ್ ಮಾತನಾಡಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಭಾರತದಲ್ಲಿ ಟೆಸ್ಲಾ ಬರಬೇಕು, ಇದು ಭಾರತದ ಪ್ರಯತ್ನ. ನರೇಂದ್ರ ಮೋದಿ ಅವರು ಕೂಡ ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಲಾನ್ ಮಾಸ್ಕ್ ಅವರನ್ನ ಭೇಟಿಯಾಗಿದ್ರು, ಭಾರತಕ್ಕೆ ಬರುವಂತೆ ಆಹ್ವಾನವನ್ನು ಕೊಟ್ಟಿದ್ರು. ಭಾರತದಲ್ಲೇ ಟೆಸ್ಲಾ ಕಾರುಗಳನ್ನು ಉತ್ಪಾದಿಸಿ ಅಂತ ಹೇಳಿ ಮೋದಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇದಕ್ಕೆ ಮಾಸ್ಕ್ ಪೂರಕವಾಗಿ ಪ್ರತಿಕ್ರಿಯಿಸಿದಂತೆ ಕಂಡು ಬಂದಿತ್ತು. ಯಾಕೆ ಗೊತ್ತಾ, ಮೋದಿ ಭಾರತಕ್ಕೆ ವಾಪಸ್ ಆಗ್ತಿದ್ದಂತೆ ಭಾರತದಲ್ಲಿ ಟೆಸ್ಲಾಗೆ ನೇಮಕಾತಿ ಕೂಡ ಆರಂಭಗೊಂಡಿತ್ತು. ಆದರೆ ಟ್ರಂಪ್ ಇದಕ್ಕೆ ವಿಪರೀತವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಾಸ್ಕ್ ಎದುರುಗಡೆನೆ ವಿಪರೀತವಾಗಿ ಬೈದಿದ್ದಾರೆ. ಅಮೆರಿಕಕ್ಕೆ ದ್ರೋಹ ಮಾಡದಂತಾಗತ್ತೆ ಇಂತಹ ಕೆಲಸ ಮಾಡೋದಾದ್ರೆ ಅಂತ. ಟೆಸ್ಲಾ ಭಾರತಕ್ಕೆ ಬರೋದನ್ನ ಟ್ರಂಪ್ ಈಗ ತಡೆಯೋದಕ್ಕೆ ಹೊರಟಿದ್ದಾರೆ. ಏನಿದು ವಿಚಾರ? ಒಂದು ಕಡೆ ನರೇಂದ್ರ ಮೋದಿ ಅವರ ಜೊತೆಗೆ ನಾನಿದ್ದೀನಿ, ಮೋದಿ ಹಾಗೆ ಕಂಟಿನ್ಯೂ ಆಗಬೇಕು ಅಂತ ಟ್ರಂಪ್ ಬಯಸ್ತಾ ಇದ್ದಾರೆ. ಹಿಂದಿನ ಸರ್ಕಾರದ ವಿರುದ್ಧ ತನಿಖೆ ಮಾಡೋದಕ್ಕೂ ಕೂಡ ಹೊರಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಭಾರತದಲ್ಲಿ ಟೆಸ್ಲಾ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಟ್ರಂಪ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಇಡೀ ವಿಚಾರದ ಕುರಿತಾಗಿ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಅಮೆರಿಕದಲ್ಲಿ ಡೋಜ್ ಎನ್ನುವಂತಹ ವಿಭಾಗವನ್ನ ಟ್ರಂಪ್ ಅವರು ಆರಂಭ ಮಾಡಿದ್ದಾರೆ. ಅಂದ್ರೆ ಅಮೆರಿಕದ ಸರ್ಕಾರದಲ್ಲಿ ದಕ್ಷತೆಯನ್ನು ತರುವಂತಹ ವಿಭಾಗ. ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದು ಇಲಾನ್ ಮಾಸ್ಕ್. ಈಗಾಗಲೇ ಯುಎಸ್ ಏಡ್ ಬಗ್ಗೆ ಇಲಾನ್ ಮಾಸ್ಕ್ ಸಾಕಷ್ಟು ಮಾಹಿತಿಯನ್ನು ಹೊರಗೆಡವಿದ್ದಾರೆ. ಅಮೆರಿಕದ ದೇಣಿಗೆ ಎಲ್ಲೆಲ್ಲಿ ಹೋಗ್ತಾ ಇತ್ತು, ಯಾವ್ಯಾವ ದೇಶದಲ್ಲಿ ದುರ್ಬಳಕೆ ಆಗಿದೆ, ಯಾಕೋಸ್ಕರವಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇತ್ತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ಭಾರತದ ಹೆಸರು ಕೂಡ ಇತ್ತು. ನಿಮಗೆ ಹಿಂದೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಭಾರತಕ್ಕೆ ಅಮೆರಿಕ $21 ಮಿಲಿಯನ್ ಹಣವನ್ನು ಕೊಟ್ಟಿತ್ತು. ಯಾಕೋಸ್ಕರವಾಗಿ ಭಾರತದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡಬೇಕು. ಅಂದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ಅಮೆರಿಕದ ಹಸ್ತಕ್ಷೇಪ ಇತ್ತು ಅನ್ನುವಂಥದ್ದು ಇದರಿಂದ ಗೊತ್ತಾಗಿತ್ತು. ಭಾರತದಲ್ಲೂ ಕೂಡ ಈ ವಿಚಾರ ಬಹಳ ಚರ್ಚೆಗೆ ಬಂದಿತ್ತು. ಯಾಕೆಂದ್ರೆ ಆಡಳಿತ ಪಕ್ಷ ಏನು ಹೇಳ್ತು, ನಾವೇನ ಅಮೆರಿಕದಿಂದ $1 ಸ್ವೀಕರಿಸಿಲ್ಲ, ನಮ್ಮ ಪಕ್ಷಕ್ಕಾಗ್ಲಿ ನಮ್ಮ ಸರ್ಕಾರಕ್ಕಾಗ್ಲಿ ಈ ಹಣ ಬಂದಿಲ್ಲ. ಹಾಗಾದ್ರೆ ಈ $21 ಮಿಲಿಯನ್ ಹಣ ಎಲ್ಲಿಗೆ ಹೋಗಿದೆ ಅಂತ ಆಡಳಿತ ಪಕ್ಷವೇ ಪ್ರಶ್ನೆ ಎತ್ತಿತ್ತು. ಈಗ ಮಿತ್ರರೇ, ಅಮೆರಿಕದಲ್ಲೂ ಕೂಡ ಇದು ರಾಜಕೀಯಕ್ಕೆ ಕಾರಣ ಆಗಿದೆ. ಟ್ರಂಪ್ ಬಳಿಯಲ್ಲೇ ಈ ಪ್ರಶ್ನೆ ಕೇಳಲಾಯಿತು. ಟ್ರಂಪ್ ಈ ಸಂದರ್ಭದಲ್ಲಿ ಕೊಟ್ಟಂತಹ ಓಪನ್ ಸ್ಟೇಟ್ಮೆಂಟ್ ಏನಿದೆ, ಇದು ಭಾರತದಲ್ಲಿ ಮತ್ತೊಂದು ಸಂಚಲನವನ್ನು ಸೃಷ್ಟಿಸಿದೆ. ಅಮೆರಿಕದಲ್ಲೂ ಕೂಡ ಇದು ಚರ್ಚೆ ಆಗೋದಕ್ಕೆ ಶುರುವಾಗಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಟ್ರಂಪ್ ಭಾರತಕ್ಕೆ ಕೊಟ್ಟಂತಹ $21 ಮಿಲಿಯನ್ ಅಮೆರಿಕದ ದೇಣಿಗೆಯನ್ನು ಪ್ರಸ್ತಾಪ ಮಾಡ್ತಾರೆ. ಏನಂತ, ಭಾರತಕ್ಕೆ ಏನಾದರೂ ಇವತ್ತು ಹಣಕ್ಕೆ ಕೊರತೆ ಇದೆಯಾ? ಭಾರತದಲ್ಲಿ ಬೇಕಾದಷ್ಟು ಹಣ ಇದೆ. ನಾವಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡೋದಕ್ಕೆ ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಯಾಕೆ ಕೊಡಬೇಕು? ಇದು ಟ್ರಂಪ್ ಅವರು ಎತ್ತದಂತಹ ಮೊದಲನೇ ಪ್ರಶ್ನೆ. ಅದಕ್ಕೆ ಮುಂದುವರೆದು ಟ್ರಂಪ್ ಹೇಳ್ತಾರೆ, ಭಾರತದಲ್ಲಿ ಅಲ್ಲಿರುವಂತಹ ಸರ್ಕಾರವನ್ನು ಬದಲಾಯಿಸೋದಕ್ಕೆ ಒಂದು ಪ್ರಯತ್ನ ನಡೆದಿತ್ತು. ಅಂದ್ರೆ ಬೈಡನ್ ಸರ್ಕಾರ ಆ ಪ್ರಯತ್ನವನ್ನು ಮಾಡಿತ್ತು. ಇದರ ಅರ್ಥ ಏನು? ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಇಳಿಸಿ ಬೇರೊಬ್ಬರನ್ನ ಅಧಿಕಾರಕ್ಕೆ ತಂದು ಕೂರಿಸೋದಕ್ಕೆ ಬೈಡನ್ ಸರ್ಕಾರ ಯತ್ನ ಮಾಡಿತ್ತು, ಹೀಗಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಅದಕ್ಕೆ ಮುಂದುವರೆದು ಹೇಳ್ತಾರೆ, ನಾವು ಭಾರತ ಸರ್ಕಾರದ ಜೊತೆಗೆ ಈ ಬಗ್ಗೆ ಮಾತನಾಡ್ತೀವಿ, ಅಂದ್ರೆ ಮೋದಿ ಅವರಿಗೂ ಕೂಡ ಈ ಮಾಹಿತಿಯನ್ನು ಕೊಡ್ತೀವಿ. ಇದರ ಅರ್ಥ ಏನು? ಈ ವಿಚಾರವನ್ನ ಇಲ್ಲಿಗೆ ಬಿಡೋದಿಲ್ಲ ಅನ್ನುವ ಹಂತದಲ್ಲಿ ಟ್ರಂಪ್ ಅವರು ಮಾತನಾಡಿದ್ದಾರೆ. ಮಿತ್ರರೇ, ಇದು ದೊಡ್ಡ ಸ್ಟೇಟ್ಮೆಂಟ್. ಅಮೆರಿಕದ ಅಧ್ಯಕ್ಷರೊಬ್ಬರು ಓಪನ್ ಆಗಿ ಇಂತಹ ಸ್ಟೇಟ್ಮೆಂಟ್ ಅನ್ನು ಇದುವರೆಗೆ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಇದು ಅಮೆರಿಕದ ಪ್ರಶ್ನೆ. ಇಲ್ಲಿ ಅಮೆರಿಕದ ಅಧ್ಯಕ್ಷರಾಗ್ಲಿ ಅಮೆರಿಕದ ಸರ್ಕಾರವಾಗ್ಲಿ ಯಾವುದು ಕೂಡ ಮುಖ್ಯ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಅಮೆರಿಕವನ್ನು ಎಲ್ಲರೂ ಅನುಮಾನದಿಂದ ನೋಡ್ತಾರೆ. ಇನ್ಯಾವುದೋ ದೇಶದಲ್ಲಿ ಏನೋ ವ್ಯತ್ಯಾಸ ಆದರೂ ಕೂಡ ಟ್ರಂಪ್ ಅವರು ಅಧ್ಯಕ್ಷರಾದಂಥವರೇ ಇಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಇದೊಂದು ಲ್ಯಾಂಡ್ ಮಾರ್ಕ್ ಸ್ಟೇಟ್ಮೆಂಟ್ ಆಗುತ್ತೆ. ನಾಳೆ ದಿನ ಇದನ್ನೇ ಉಲ್ಲೇಖ ಮಾಡ್ತಾರೆ. ಅನೇಕ ದೇಶಗಳು ಉಲ್ಲೇಖ ಮಾಡಬಹುದು, ಕೇವಲ ಭಾರತ ಮಾತ್ರ ಅಲ್ಲ. ಒಂದು ದೇಶದಲ್ಲಿ ರೆಜಿಮ್ ಚೇಂಜ್ ಮಾಡೋದಕ್ಕೆ ಅಮೆರಿಕ ಸರ್ಕಾರ ಯತ್ನ ಮಾಡಿದೆ ಎನ್ನುವಂಥದ್ದು, ಅಮೆರಿಕದ ಹಣ ಬಳಕೆ ಆಗಿದೆ ಎನ್ನುವಂಥದ್ದು ಸಣ್ಣ ವಿಚಾರ ಅಲ್ಲ. ಇದನ್ನು ಅಮೆರಿಕದ ಅಧ್ಯಕ್ಷರೇ ಹೇಳಿರುವಂಥದ್ದು ಈ ಇಡೀ ವಿಚಾರದ ತೀವ್ರತೆಯನ್ನು ಜಾಸ್ತಿ ಮಾಡಿದೆ. ಟ್ರಂಪ್ ಕೂಡ ಇದನ್ನು ಅಮೆರಿಕದ ರಾಜಕೀಯಕ್ಕೂ ಕೂಡ ಬಳಸಿಕೊಂಡಿದ್ದಾರೆ. ಅದು ಹೇಗೆ ಕೇಳಿದ್ರೆ, ಅಮೆರಿಕದಲ್ಲಿ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಬೈಡನ್ ಒಂದು ಆರೋಪವನ್ನು ಮಾಡ್ತಾ ಇದ್ರು. ಏನಂತ? ರಷ್ಯಾ ಅಮೆರಿಕದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ, ಅಮೆರಿಕದಲ್ಲಿ ಟ್ರಂಪ್ ಅವರನ್ನ ಅಧಿಕಾರಕ್ಕೆ ತರೋದಕ್ಕೆ ರಷ್ಯಾ ತನ್ನ ಹಣವನ್ನು ವೆಚ್ಚ ಮಾಡ್ತಾ ಇದೆ, ಹೀಗಂತ ಆರೋಪಿಸ್ತಾ ಇದ್ರು. ಚುನಾವಣಾ ಭಾಷಣದಲ್ಲೂ ಕೂಡ ಕಮಲಾ ಹ್ಯಾರಿಸ್ ಇದನ್ನು ಪ್ರಸ್ತಾಪ ಮಾಡಿದ್ರು, ಬೈಡನ್ ಇದನ್ನು ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಅಮೆರಿಕದ ಚುನಾವಣೆಯಲ್ಲಿ ರಷ್ಯಾದ ಹಸ್ತಕ್ಷೇಪ ಇದೆ, ರಷ್ಯಾಗೆ ಬೈಡನ್ ಅಧಿಕಾರದಲ್ಲಿರುವಂತಹದ್ದು ಮುಖ್ಯ ಆಗ್ತಾ ಇಲ್ಲ.
ಟ್ರಂಪ್ ಅಧಿಕಾರಕ್ಕೆ ಬರಬೇಕು ಅಂತ ರಷ್ಯಾ ಪ್ರಯತ್ನ ಮಾಡ್ತಾ ಇದೆ ಅಂತ ಬೈಡನ್ ಪಕ್ಷ ನಿರಂತರವಾಗಿ ಆರೋಪ ಮಾಡ್ತಾ ಇತ್ತು. ಇದನ್ನ ಟ್ರಂಪ್ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಮೆರಿಕದ ಕೆಲ ಖಾಸಗಿ ಕಂಪನಿಗಳಿಗೆ ರಷ್ಯಾ ಹಣ ಕೊಟ್ಟು ಟ್ರಂಪ್ ಪರವಾಗಿ ಅಲೆ ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡಿದೆ ಅಂತ ಬೈಡನ್ ಆರೋಪ ಮಾಡ್ತಾ ಇದ್ರು. ಆದರೆ ಇದೇ ಬೈಡನ್ ಭಾರತದಲ್ಲಿ ಸರ್ಕಾರವನ್ನು ಬದಲಾಯಿಸೋದಕ್ಕೆ ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ವೆಚ್ಚ ಮಾಡಿದ್ದಾರೆ. ಅಂದ್ರೆ ಡೆಮಾಕ್ರೆಟಿಕ್ ಪಕ್ಷವನ್ನ ಮಾರ್ಮಿಕವಾಗಿ ತಿವಿದಿದ್ದಾರೆ. ನಿಮ್ದು ಹೇಳೋದೊಂದು ಮಾಡೋದು ಇನ್ನೊಂದು ಅನ್ನುವ ಅರ್ಥದಲ್ಲಿ. ಇನ್ನೊಂದು ವಿಚಿತ್ರ ಅಮೆರಿಕದಲ್ಲಿ ನಡೆದಿದೆ. ಅಮೆರಿಕದಲ್ಲಿ ಮಾಧ್ಯಮಗಳು ಕೂಡ ಡೆಮಾಕ್ರೆಟಿಕ್ ಪಕ್ಷವನ್ನು ಟೀಕಿಸೋದಕ್ಕೆ ಶುರು ಮಾಡಿದವೆ. ಕೆಲ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ, ಭಾರತಕ್ಕೆ ಇವತ್ತು ಅಮೆರಿಕ ಹಣವನ್ನು ವೆಚ್ಚ ಮಾಡ್ತಾ ಇದೆ. ಯಾಕೋಸ್ಕರವಾಗಿ? ಭಾರತದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನು ಜಾಸ್ತಿ ಮಾಡಬೇಕು ಅಂತ. ಅದೇ ಒಂದು ವೇಳೆ ಭಾರತ ಏನಾದರೂ $21 ಮಿಲಿಯನ್ ಹಣವನ್ನು ಅಮೆರಿಕದಲ್ಲಿ ವೆಚ್ಚ ಮಾಡಿ ಅಮೆರಿಕದ ಪ್ರಜಾಪ್ರಭುತ್ವವನ್ನು ಬಲಗೊಳಿಸೋದಕ್ಕೆ ಹೊರಟಿದ್ದೆ ಆದ್ರೆ ಅಮೆರಿಕದಲ್ಲಿ ಯಾವ ರೀತಿಯಾಗಿ ಬಿಂಬಿಸಲಾಗ್ತಾ ಇತ್ತು? ಅಮೆರಿಕದ ರಾಜಕೀಯದಲ್ಲಿ ಭಾರತ ಹಸ್ತಕ್ಷೇಪ, ಅಮೆರಿಕದಲ್ಲಿ ಸರ್ಕಾರವನ್ನು ಬದಲಾಯಿಸಲು ಭಾರತ ಹೊರಟಿದೆ, ಈ ರೀತಿಯಾಗಿ ಅಮೆರಿಕದಲ್ಲಿ ರಾಜಕಾರಣ ಮಾಡ್ತಾ ಇದ್ರು. ಆದರೆ ಭಾರತದಲ್ಲಿ ಅಮೆರಿಕ ಮಾಡಿದ್ದು ಸರಿನಾ? ಇದು ಯಾವ ನೀತಿ ಅಂತ ಹೇಳಿ ಅಮೆರಿಕದ ಮಾಧ್ಯಮಗಳೇ ಟೀಕಿಸೋದಕ್ಕೆ ಶುರು ಮಾಡಿದವೆ. ಒಟ್ಟಿನಲ್ಲಿ ಮಿತ್ರರೇ, ಬೈಡನ್ ಸರ್ಕಾರ ಮೋದಿ ಸರ್ಕಾರದ ವಿರುದ್ಧ ಒಂದಷ್ಟು ಷಡ್ಯಂತ್ರ ಮಾಡಿರೋದಂತೂ ಪಕ್ಕ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ, ಭಾರತ ಸರ್ಕಾರ ಇದನ್ನು ಎಷ್ಟಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಟ್ಟಿನಲ್ಲಿ ನನಗನ್ನಿಸ್ತಿರುವಂತಹದ್ದೇನು ಅಂತಂದ್ರೆ, ಇವತ್ತು ಅಮೆರಿಕದಲ್ಲಿ ಅಲ್ಲಿನ ಚುನಾವಣೆಯಲ್ಲಿ ಅಂತಾರಾಷ್ಟ್ರೀಯ ಹಸ್ತಕ್ಷೇಪ ಮಾಡದಂತೆ ಒಂದು ಪ್ರಬಲವಾದಂತಹ ಕಾನೂನನ್ನು ಹೊಂದಿದೆ. ಕೆನಡಾದಲ್ಲೂ ಕೂಡ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಕೆನಡಾ ಸರ್ಕಾರ ಭಾರತದ ಮೇಲೆ ಆರೋಪವನ್ನು ಮಾಡ್ತಾ ಇರುತ್ತೆ. ಈ ಟ್ರುಡೋ ಸರ್ಕಾರವನ್ನು ಕಿತ್ತಾಕೋದಕ್ಕೆ ಭಾರತ ಷಡ್ಯಂತ್ರ ಮಾಡ್ತಾ ಇರುತ್ತೆ, ಭಾರತ ಹಣವನ್ನು ವೆಚ್ಚ ಮಾಡುತ್ತೆ ಅಂತೆಲ್ಲ ಅವರು ಆರೋಪ ಮಾಡ್ತಾ ಇದ್ರು. ಆದರೆ ಕೆನಡಾದಲ್ಲಿ ಒಂದು ಪ್ರಬಲವಾದಂತಹ ಕಾನೂನಿದೆ. ಒಂದು ವೇಳೆ ಅದೇನಾದರೂ ಸಾಬೀತಾದರೆ ಯಾವ ಮಟ್ಟದ ಶಿಕ್ಷೆಯನ್ನು ಕೊಡಬೇಕು, ಯಾವ ರೀತಿಯಾದಂತಹ ಕ್ರಮ ಆಗಬೇಕು, ಇದೆಲ್ಲದಕ್ಕೂ ಒಂದು ಪ್ರಾಪರ್ ಆದಂತಹ ಕಾನೂನಿದೆ. ತನಿಖೆಗೆ ಅವಕಾಶ ಕೂಡ ಇದೆ. ಆದರೆ ಮಿತ್ರರೇ, ಭಾರತದಲ್ಲಿ ಅಂತಹ ಯಾವುದೇ ಪ್ರಬಲವಾದಂತಹ ಕಾನೂನಿಲ್ಲ. ಇದೇ ಕಾರಣದಿಂದಾಗಿ ಅಮೆರಿಕದ $21 ಮಿಲಿಯನ್ ಅಂದರೆ ಭಾರತದ ರೂಪಾಯಿಯಲ್ಲಿ 182 ಕೋಟಿ ನಮ್ಮ ಚುನಾವಣೆಯಲ್ಲಿ ಬಳಕೆ ಆದರೂ ಕೂಡ ನಮ್ಮ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ ಇಡೀ ವ್ಯವಸ್ಥೆಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಚುನಾವಣಾ ಆಯೋಗಕ್ಕೂ ಕೂಡ ಗೊತ್ತಿಲ್ಲ ಅದು ಎಲ್ಲಿ ಬಳಕೆಯಾಗಿದೆ, ವೋಟಿಂಗ್ ಟರ್ನ್ಔಟ್ ಹೆಚ್ಚು ಮಾಡಲು ಹೇಗೆ ಬಳಕೆ ಮಾಡಿಕೊಂಡಿದ್ದಾರೆ, ಯಾರು ಬಳಸಿದ್ದಾರೆ, ಇದು ಯಾವುದರ ಮಾಹಿತಿಯೂ ಇಲ್ಲ. ಅಂದರೆ ಟೋಟಲಿ ನಮ್ಮ ವ್ಯವಸ್ಥೆಯೇ ಕೊಲ್ಯಾಪ್ಸ್ ಆಗಿ ಹೋಗ್ಬಿಟ್ಟಿದೆ ಈ ವಿಚಾರದಲ್ಲಿ. ಹೀಗಾಗಿ ಈ ಬಗ್ಗೆ ಪಕ್ಷಾತೀತವಾಗಿ ನಿರ್ಧಾರ ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ. ಇವತ್ತು ವಿಪಕ್ಷಗಳು ಇದರ ಲಾಭವನ್ನು ಪಡೆದುಕೊಂಡಿರಬಹುದು. ನಾಳೆ ಅವರು ಕೂಡ ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಇದ್ದಾರಲ್ವಾ, ಅವರು ಅಧಿಕಾರಕ್ಕೆ ಬಂದಾಗಲೂ ಕೂಡ ಇದೇ ರೀತಿಯ ವಿದೇಶಿ ಹಸ್ತಕ್ಷೇಪಗಳಾಗಬಹುದು. ಹೀಗಾಗಿ ಇಡೀ ವ್ಯವಸ್ಥೆಯನ್ನು ಸ್ಟ್ರೆಂಥನ್ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಭಾರತದ ಪ್ರಜಾಪ್ರಭುತ್ವ ಇದೇ ರೀತಿಯಾಗಿ ಗಟ್ಟಿಯಾಗಿ ಉಳಿಬೇಕು ಅಂತಂದರೆ ಯಾವುದೇ ಬಾಹ್ಯ ಶಕ್ತಿಗಳು ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಬಾಹ್ಯ ಶಕ್ತಿಗಳ ಹಸ್ತಕ್ಷೇಪ ಸ್ವಲ್ಪವೂ ಇರಬಾರದು. ಹೀಗಾಗಿ ಭಾರತ ಒಂದಾಗಿ ಇದರ ಬಗ್ಗೆ ಧ್ವನಿ ಎತ್ತುವಂತಹ ಅನಿವಾರ್ಯತೆ ಇದೆ. ಮಿತ್ರರೇ, ಹೀಗೆ ಟ್ರಂಪ್ ಒಂದು ಕಡೆ ಭಾರತದ ಪರವಾಗಿ, ನರೇಂದ್ರ ಮೋದಿ ಅವರ ಪರವಾಗಿ ಮಾತನಾಡ್ತಾ ಇದ್ರೆ, ಇನ್ನೊಂದು ಕಡೆ ಭಾರತಕ್ಕೆ ಬರೆ ಎಳೆದಿದ್ದಾರೆ. ಇದೊಂದು ಆಶ್ಚರ್ಯಕರ ಸನ್ನಿವೇಶ. ನಿಮಗೆಲ್ಲ ಗೊತ್ತಿರಬಹುದು, ವಿಶ್ವದ ನಂಬರ್ 1 ಶ್ರೀಮಂತ ಇಲಾನ್ ಮಾಸ್ಕ್ ಭಾರತದಲ್ಲಿ ಟೆಸ್ಲಾವನ್ನು ಆರಂಭಿಸಬೇಕು ಅಂತ ಅನೇಕ ವರ್ಷದಿಂದ ಗುರಿ ಇಟ್ಕೊಂಡಿದ್ದಾರೆ. ಆದರೆ ಕೆಲವೊಂದು ಕಾರಣಗಳಿಂದ ಅದಾಗ್ತಾ ಇಲ್ಲ. ಭಾರತದಲ್ಲಿ ವಿಪರೀತವಾದಂತಹ ಟ್ಯಾರಿಫ್ ಇತ್ತು. ಹಾಗೆ ಇಂಪೋರ್ಟೆಡ್ ಕಾರು ಭಾರತದಲ್ಲಿ ಸೇಲ್ ಆಗುವಂತಹದ್ದು ಕೂಡ ಅಷ್ಟು ಈಸಿ ಇರಲಿಲ್ಲ. ಹೀಗಾಗಿ ಇಲಾನ್ ಮಾಸ್ಕ್ಗೆ ಸಾಕಷ್ಟು ತಡೆ ಉಂಟಾಗಿತ್ತು. ಆದರೆ ಈಗ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಂಡಿದ್ದರಲ್ಲ, ಆ ಸಂದರ್ಭದಲ್ಲಿ ಇಲಾನ್ ಮಾಸ್ಕ್ಗೆ ನೇರವಾಗಿ ಆಫರ್ ಕೊಟ್ಟಿದ್ರು. ನೀವು ಭಾರತಕ್ಕೆ ಬನ್ನಿ, ಭಾರತದಲ್ಲಿ ಇನ್ವೆಸ್ಟ್ ಮಾಡಿ, ಭಾರತದಲ್ಲೇ ಟೆಸ್ಲಾ ಕಾರುಗಳನ್ನು ತಯಾರಿಸಿ ಅಂತ ಹೇಳಿ ಮೋದಿ ನೇರವಾಗಿ ಆಫರ್ ಕೊಟ್ಟಿದ್ರು. ಮಿತ್ರರೇ, ಮಾಸ್ಕ್ ಕೂಡ ಇದರಿಂದ ಬಹಳ ಖುಷಿಯಾಗಿದ್ರು. ಎಷ್ಟು ಸ್ಪೀಡಾಗಿ ಅವರು ಕಾರ್ಯಾಚರಣೆ ಮಾಡಿದ್ದಾರೆ ಅಂತಂದ್ರೆ, ಮೋದಿ ಭಾರತಕ್ಕೆ ವಾಪಸ್ ಆಗ್ತಿದ್ದಂತೆ ಭಾರತದಲ್ಲಿ ಟೆಸ್ಲಾಗೆ ನೇಮಕಾತಿ ಕೂಡ ಆರಂಭಗೊಂಡ್ಬಿಟ್ಟಿತ್ತು. ಕೆಲ ಮುಖ್ಯ ಹುದ್ದೆಗಳಿಗೆ ಅವರು ಕಾಲ್ಫರ್ ಮಾಡಿಬಿಟ್ಟಿದ್ರು. ಮಸ್ಕ್ ಅವರ ಈ ನಿರ್ಧಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈ ವಿಚಾರವಾಗಿ ಈಗ ಟ್ರಂಪ್ ವಿಪರೀತವಾಗಿ ಬೇಸರಗೊಂಡಿದ್ದಾರೆ. ಭಾರತದಲ್ಲಿ ಟೆಸ್ಲಾ ಘಟಕ ಆರಂಭ ಮಾಡುವ ಬಗ್ಗೆ ಟ್ರಂಪ್ ಅವರಿಗೆ ಪ್ರಶ್ನೆ ಕೇಳಲಾಯಿತು. ಆ ಸಂದರ್ಭದಲ್ಲಿ ಇಲಾನ್ ಮಾಸ್ಕ್ ಕೂಡ ಟ್ರಂಪ್ ಪಕ್ಕದಲ್ಲೇ ಇದ್ರು. ಆಗ ಟ್ರಂಪ್ ಹೇಳ್ತಾರೆ, ಹೀಗೇನಾದರೂ ಮಾಡೋದಾದ್ರೆ ಅದು ಅಮೆರಿಕಾಗೆ ಮಾಡಿದಂತಹ ಅನ್ಯಾಯ ಆಗತ್ತೆ ಅಂತ. ಅಂದರೆ ಭಾರತದಲ್ಲಿ ಯಾವ ಕಾರಣಕ್ಕೂ ಕೂಡ ಟೆಸ್ಲಾ ಘಟಕವನ್ನು ಆರಂಭಿಸಬಾರದು ಅನ್ನುವಂಥದ್ದೇ ಟ್ರಂಪ್ ಅವರ ಉದ್ದೇಶವಾಗಿದೆ. ಟ್ರಂಪ್ ಏನು ಹೇಳ್ತಾರೆ ಅಂತಂದರೆ, ಭಾರತದಲ್ಲಿ ನಮ್ಮ ಕಾರುಗಳನ್ನು ಮಾರಾಟ ಮಾಡುವಂಥದ್ದು ತೀರಾ ಕಷ್ಟ ಇದೆ, ಯಾಕೆಂದರೆ ಅಲ್ಲಿ ವಿಪರೀತವಾದಂತಹ ಟ್ಯಾರಿಫ್ ಇದೆ. ನೀವೇನಾದರೂ ಭಾರತದ ಟ್ಯಾಕ್ಸನ್ನು ತಪ್ಪಿಸಿಕೊಳ್ಳೋದಕ್ಕೆ ಅಲ್ಲೇ ಹೋಗಿ ಘಟಕವನ್ನು ಆರಂಭ ಮಾಡ್ತೀನಿ ಅಂತಂದರೆ ಅದು ಅಮೆರಿಕಾಗೆ ಮಾಡಿದಂತಹ ಅನ್ಯಾಯ ಆಗುತ್ತೆ. ಹೀಗಂತ ಪಕ್ಕದಲ್ಲೇ ಇದ್ದಂತಹ ಇಲಾನ್ ಮಾಸ್ಕನ್ನು ಉದ್ದೇಶಿಸಿ ಟ್ರಂಪ್ ಹೇಳ್ತಾರೆ. ಮಿತ್ರರೇ, ಇದು ದೊಡ್ಡ ಹಿನ್ನಡೆ. ಯಾಕೆ ಗೊತ್ತಾ? ಇಲಾನ್ ಮಾಸ್ಕ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೊರಟಿದ್ರು. ಭಾರತಕ್ಕೆ ಟೆಸ್ಲಾ ಬರುವಂತಹದ್ದು ಒಳ್ಳೆಯ ವಿಚಾರವೇ, ಯಾಕೆಂದರೆ ನಮ್ಮ ಜನರಿಗೆ ಉದ್ಯೋಗ ಉಂಟಾಗುತ್ತೆ, ಭಾರತದಲ್ಲೇ ಅದನ್ನು ತಯಾರು ಮಾಡ್ತಾರೆ, ಇಷ್ಟ ಇದ್ದವರು ಖರೀದಿ ಮಾಡ್ತಾರೆ, ಇದರಿಂದ ಭಾರತಕ್ಕೂ ಲಾಭ ಆಗುತ್ತೆ. ಭಾರತ ಇದಕ್ಕೋಸ್ಕರವಾಗಿ ಸಾಕಷ್ಟು ಪರಿಶ್ರಮವನ್ನು ಪಟ್ಟಿತ್ತು. ಮಸ್ಕ್ ಏನು ತೀರ್ಮಾನ ಮಾಡಿದ್ರು ಅಂತಂದ್ರೆ, ಭಾರತ ಈಗ ಚೈನಾದಲ್ಲಿ ತಯಾರಾಗುವಂತಹ ಟೆಸ್ಲಾ ಕಾರುಗಳನ್ನು ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ. ನರೇಂದ್ರ ಮೋದಿ ಸರ್ಕಾರ ಇದಕ್ಕೆ ಒಪ್ಕೊಂಡಿಲ್ಲ.
ಅದಕ್ಕೆ ಮಾಸ್ಕ್ ಏನು ಹೇಳಿದ್ರು ಅಂತಂದರೆ, ನಮ್ಮ ಜರ್ಮನಿ ಘಟಕದಲ್ಲಿ ಕಾರುಗಳನ್ನು ತಯಾರು ಮಾಡ್ತೀವಿ, ಮೊದಲಿಗೆ ಅದನ್ನು ಭಾರತಕ್ಕೆ ಸಪ್ಲೈ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ನಮ್ಮ ಟೆಸ್ಲಾ ಕಾರು ಘಟಕವನ್ನು ಸ್ಥಾಪಿಸಿ ಅಲ್ಲೇ ತಯಾರು ಮಾಡಿ ಅದನ್ನು ಭಾರತದ ಬೇಡಿಕೆಗೆ ಅನುಸಾರವಾಗಿ ನಾವು ಸಪ್ಲೈ ಮಾಡ್ತೀವಿ ಅಂತ ಮಸ್ಕ್ ಹೇಳಿದ್ರು. ಅದೇ ರೀತಿಯಾಗಿ ತೀರ್ಮಾನವನ್ನು ಕೂಡ ಕೈಗೊಂಡಿದ್ರು. ಆದರೆ ಟ್ರಂಪ್ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಂಪ್ ಅವರ ಉದ್ದೇಶ ಏನು ಅಂತಂದ್ರೆ, ಟೆಸ್ಲಾ ಕಾರು ಅಮೆರಿಕದಲ್ಲೇ ತಯಾರಾಗಬೇಕು, ಅದನ್ನು ಭಾರತಕ್ಕೆ ಅವರು ಸಪ್ಲೈ ಮಾಡಬೇಕು, ಯಾವುದೇ ಟ್ಯಾರಿಫ್ ಇಲ್ಲದೆ ಭಾರತದಲ್ಲಿ ಅದು ವ್ಯಾಪಾರ ಆಗಬೇಕು. ಇದು ಟ್ರಂಪ್ ಅವರ ಉದ್ದೇಶ. ಅಂದರೆ ಇಲ್ಲಿ ಭಾರತಕ್ಕೆ ಯಾವುದೇ ರೀತಿಯ ಲಾಭ ಆಗಬಾರ್ದು, ಭಾರತದಿಂದ ಅಮೆರಿಕಾಗೆ ಲಾಭ ಆಗಬೇಕು ಅಂತ. ಮಿತ್ರರೇ, ಭಾರತೀಯರೇನು ಅಷ್ಟು ದಡ್ರ? ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಕೊಂಡ್ಬಿಡುತ್ತಾ? ನಾವು ಬೇಕಾದರೆ ಟೆಸ್ಲಾ ಕಾರನ್ನು ಸ್ವೀಕರಿಸೋದೇ ಇಲ್ಲ. ಈಗ ಹೇಗಿದ್ದೀವೋ ಹಾಗೆ ಇರ್ತೀವಿ, ಯಾಕೆಂದ್ರೆ ನಮಗೆ ಬೇಕಾದಷ್ಟು ಕಾರು ಕಂಪನಿಗಳಿದ್ದಾವೆ. ಈ ವಿಚಾರದಲ್ಲಿ ನನ್ನ ಅನಿಸಿಕೆ ಏನು ಕೇಳಿದ್ರೆ, ಟ್ರಂಪ್ ಅವರ ವಿಚಾರಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಇಲಾನ್ ಮಾಸ್ಕ್ ಕೊಡ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಯಾಕೆ ಗೊತ್ತಾ? ಇಲಾನ್ ಮಾಸ್ಕ್ ಒಬ್ಬ ಬಿಸ್ನೆಸ್ ಮ್ಯಾನ್. ಅವರು ತನ್ನ ಲಾಭವನ್ನು ನೋಡ್ತಾರೆ ಹೊರತು ಅಮೆರಿಕಕ್ಕೆ ಲಾಭ ಆಗಲಿ, ಅಮೆರಿಕಕ್ಕೆ ಬಹಳ ಒಳ್ಳೇದಾಗಲಿ ಅಂತ ಅವರೇನು ಅಷ್ಟು ಯೋಚನೆ ಮಾಡೋದಿಲ್ಲ. ತನ್ನ ಕಂಪನಿ ಬೆಳಿಬೇಕು, ತನ್ನ ಸಾಮ್ರಾಜ್ಯ ವಿಸ್ತರಣೆ ಆಗಬೇಕು, ಇದು ಇಲಾನ್ ಮಾಸ್ಕ್ ಅವರ ಉದ್ದೇಶ ಆಗಿರುತ್ತೆ. ಹೀಗಾಗಿ ಅವರು ವಿಶ್ವದ ನಂಬರ್ 1 ಶ್ರೀಮಂತನಾಗಿರೋದು. ಇಲ್ಲದೆ ಹೋದ್ರೆ ಅಮೆರಿಕದ ಹಿತವನ್ನೇ ನೋಡಿದ್ರೆ ಅವರು ಶ್ರೀಮಂತನಾಗಿ ಉಳಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. H1B ವೀಸಾ ವಿಚಾರದಲ್ಲಿ ಟ್ರಂಪ್ ಅವರಿಗೆ ಇಲಾನ್ ಮಾಸ್ಕ್ ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ರು ಅಂತ ನಿಮಗೆಲ್ಲ ಗೊತ್ತು. H1B ವೀಸಾ ವಿಚಾರವಾಗಿ ಟ್ರಂಪ್ ಮೊದಲಿಗೆ ಒಂದು ಹೇಳಿದ್ರು, ಇಲಾನ್ ಮಾಸ್ಕ್ ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ಟ್ರಂಪ್ ಅವರೇ ತನ್ನ ಸ್ಟೇಟ್ಮೆಂಟ್ ಅನ್ನು ವಾಪಸ್ ಪಡೆದು ಅದಕ್ಕೆ ಉಲ್ಟಾ ಹೇಳಿಕೆ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಈಗಲೂ ಕೂಡ ಇಲಾನ್ ಮಾಸ್ಕ್ ಏನಾದರೂ ಭಾರತದಲ್ಲಿ ಟೆಸ್ಲಾ ಘಟಕವನ್ನು ಆರಂಭಿಸಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಟ್ರಂಪ್ ಮುಂದಿನ ದಿನಗಳಲ್ಲಿ ತಣ್ಣಗಾದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ. ಆದರೆ ಸದ್ಯಕ್ಕಂತೂ ಭಾರತದಲ್ಲಿ ಟೆಸ್ಲಾ ಘಟಕ ಆರಂಭಕ್ಕೆ ಟ್ರಂಪ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಟ್ರಂಪ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಭಾರತಕ್ಕೊಂದು ಕಡೆ ನೈಸ್ ಮಾಡ್ತಾರೆ, ನರೇಂದ್ರ ಮೋದಿ ಅವರನ್ನು ಹೊಗಳುತ್ತಾರೆ, ಇನ್ನೊಂದು ಕಡೆ ಬರೆ ಎಳೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ವಿಚಾರಗಳ ಕುರಿತಾಗಿ ನಿಮ್ಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.